ರಾಜಕಾರಣದಲ್ಲಿ ಮತ್ತೊಂದು ಮಹತ್ತರ ರಾಜಕೀಯ ವಿದ್ಯಮಾನ. ರಾಯಪುರಂನಲ್ಲಿ ನಡೆದ ಪ್ರಮುಖ ಸಭೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಸ್ಫೋಟಗೊಂಡಿದೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಿಸಿಎಂ ಪಟ್ಟ ಸಿಗಲಿಲ್ಲ ಎಂಬ ಕಾರಣಕ್ಕೆ ತೀವ್ರ ಬೇಸರಗೊಂಡಿರುವ ಪ್ರಮುಖ ಕಾಂಗ್ರೆಸ್ ನಾಯಕ ಮಿಸ್ಟರ್ ಝೇವಿಯರ್ ಅವರು ಕ್ರಿಶ್ಚಿಯನ್ ಬೋರ್ಡ್ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆ ನೀಡಿದ್ದಾರೆ. ರಾಯಪುರಂನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರಾದ ರವಿ ಪ್ರಸಾದ್, ಮೇಘಲಾ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಜಮೀರ್ ಅಹ್ಮದ್ ಅವರಿಗೆ ಡಿಸಿಎಂ ಹುದ್ದೆ ತಪ್ಪಿದ್ದಕ್ಕೆ ಸಮುದಾಯದ ನಾಯಕರಲ್ಲಿ ತೀವ್ರ ಅಸಮಾಧಾನ ಹೊಗೆಯಾಡುತ್ತಿದ್ದು, ಇದರ ಮೊದಲ ಹೆಜ್ಜೆಯಾಗಿ ಝೇವಿಯರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಅಸಮಾಧಾನ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲಿ ನಮ್ಮ ಕ್ರಿಶ್ಚಿಯನ್ ಸಹೋದರರು ಇರುವಂಥ ಬಡಾವಣೆ ಇದು. ಸುಮಾರು 100 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಪ್ರೀತಿಯ ಮಗ ನಮ್ಮ ಜಮೀರಣ್ಣ. ಇವರೆಲ್ಲರಿಗೂ ನೋವಾಗಿದೆ, ನಮಗೂ ನೋವಾಗಿದೆ. ಎಲ್ಲರಿಗೂ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಕೂಡ ಹಲವಾರು ರಾಜ್ಯಗಳಲ್ಲಿ ಜಮೀರಣ್ಣ ಡಿಸಿಎಂ ಆಗಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ನೋವಾಗಿದೆ. ಜಮೀರಣ್ಣ ಅವ್ರಿಗೆ ಮೊದಲನೇ ಸುತ್ತಿನಲ್ಲಿ ಡಿಸಿಎಂ ಕೊಡ್ತಾರಂತ ಎಲ್ಲ ಆಸೆ ಇಟ್ಕೊಂಡಿದ್ದು, ಅದು ಈಡೇರಲಿಲ್ಲ. ಎರಡನೇ ಸುತ್ತಲಾದರೂ ಕೂಡ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಅವರಿಗೆ ಡಿಸಿಎಂ ಪದವಿನ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡವರಿಗೂ ಒಳ್ಳೆಯದಾಗತ್ತೆ ಅಂತ ಒಬ್ಬ ಮಹಾನ್ ನಾಯಕ ಅಂಥವ್ರಿಗೆ ಕೈ ತಪ್ಪಿರೋದು ಬಹಳ ನೋವಿದೆ. ಹೈಕಮಾಂಡ್ಗೆ ನಾವು ಒಂದು ಬೇಡಿಕೆ ಇಡ್ತಾ ಇದ್ವಿ, ದಯಮಾಡಿ ಸೆಕೆಂಡ್ ಲಿಸ್ಟಲ್ಲಿ ನಮ್ಮ ಜಮೀರಣ್ಣನವ್ರನ್ನ ಡಿಸಿಎಂ ಆಗಿ ನೇಮಕ ಮಾಡಬೇಕಂತ ನಮ್ಮೆಲ್ಲರ ಆಸೆ. ಅದರಿಂದಾಗಿ ಇಲ್ಲಿ ಏನು ನಮ್ಮ ಒಂದು ನಂಬಿಕೆ, ಇಲ್ಲಿ ಮದರ್ ಮೇರಿ ಇಲ್ಲಿ ಪೂಜೆ ಮಾಡಿದ್ರೆ ನಾವೇನು ಅಂದ್ಕೊಂಡ್ರೆ ಅದಾಗತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಇಲ್ಲಿ ಪೂಜೆ ಮಾಡಿದ್ವಿ, ಅಮ್ಮನ ಪ್ರಾರ್ಥನೆ ಮಾಡಿದ್ವಿ, ಖಂಡಿತ ಅದು ಈಡೇರುತ್ತೆ ಅಂತ ನಮಗೆ ನಂಬಿಕೆ ಇದೆ. ಈ ಮುಂದಿನ ದಿನಗಳಲ್ಲಿ ಅಪ್ಪನಿಗೆ ನಮ್ಮ ಜಮೀರಣ್ಣನವರಿಗೆ ಡಿಸಿಎಂ ಆಗಬೇಕಂತ ನಾವೆಲ್ಲರೂ ಕೇಳ್ಕೊಡ್ತೀವಿ. ಸರ್, ನೀವು ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುವಂಥವ್ರು ಇದ್ದೀರಿ. ಇವ್ರನ್ನ ನೋಡಿ, ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ನೋಡಿ ಏನು ಕಲಿಬೇಕು ಅನಿಸ್ತೀವಿ? ಯಾಕೆಂದರೆ ಇವತ್ತು ನಾವು ಎಲ್ಲ ಕಡೆನೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಮಂದಿರ, ಮಸೀದಿ, ದರ್ಗಾ ಎಲ್ಲ ಕಡೆಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಜಕಾರಣಿಗೆ ಯಾರು ಅವ್ರ ಬೆಂಬಲಿಗೆ ಹೇಳಿ ಮಾಡ್ತಾರೆ, ಆದರೆ ಇಲ್ಲಿ ಜನನೇ ವಾಲಂಟಿಯರ್ ಮಾಡ್ತಿದ್ದಾರೆ. ಸೊ ಇಂಥ ಪ್ರೀತಿನ ಸಂಪಾದಿಸ್ಕೊಂಡ್ರೆ ಒಳ್ಳೆ ಭವಿಷ್ಯ ಇರುತ್ತೆ ಯುವ ನಾಯಕರಿಗೆ ಅಂತ ತಮ್ಗನ್ಸಲ್ಲ ಸರ್? ಅವ್ರ ಜೊತೆಗಿದ್ದು ನಾವು ನಮ್ಮ ಜಮೀರಣ್ಣವರು ತುಂಬ ಡೌನ್ ಟು ಅರ್ತ್, ಅವರಿಂದ ಕಲ್ತಿದ್ದೀವಿ. ಮತ್ತು ಬಡವರು ಅಂದರೆ ತುಂಬ ಕಾಳಜಿ. ಯಾರೇ ಸ್ಕೂಲ್ಸ್ ಆಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟಲ್ ಆಗಲಿ, ಮದುವೆ ಆಗಲಿ, ಯಾರ ಮನೆ ಸಾವಾಗಲಿ, ಎಲ್ಲದಕ್ಕೂ ಕೂಡ ಅವರು ಸ್ಪಂದಿಸ್ತಾರೆ. ಅವ್ರ ಕೈಲಾದಷ್ಟು ಅವರು ಸಹಾಯ ಮಾಡ್ತಾರೆ. ಅವೆಲ್ಲ ಗೊತ್ತಿರೋ ವಿಚಾರ ನಮ್ಮ ರಾಜ್ಯಕ್ಕೆ. ಇಂಥ ಒಂದು ನಾಯಕರ ಜೊತೆಲಿ ನಾವಿರೋದು ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಇನ್ನು ಮತ್ತು ಅವರು ಸರ್ವಧರ್ಮಗಳ ನಾಯಕರು, ಎಲ್ಲ ಜಾತಿ ಧರ್ಮನ ತಗೊಂಡು ಸರಿಸಮವಾಗಿ ತಗೊಂಡು ಹೋಗುವಂಥ ನಾಯಕರು. ಮತ್ತು ಮುಂದಿನ ಅಹಿಂದ ನಾಯಕರು ಅವರು. ಅಹಿಂದ ನಾಯಕರು ನಮ್ಮ ಜಮೀರಣ್ಣ ಅಂತ ಹೇಳೋಕ್ಕೆ ನಾನು ಸರ್, ಇವತ್ತು ಯಾರೋ ಒಬ್ಬ ವ್ಯಕ್ತಿ, ಅಕ್ಮಲ್ ಅನ್ನೋ ವ್ಯಕ್ತಿ ಪ್ರೆಸ್ ಮೀಟ್ ಮಾಡ್ತಾರೆ. ಈ ಪ್ರೊಟೆಸ್ಟ್ಗಳಿಂದ ಏನೂ ಆಗಲ್ಲ, ಪ್ರೊಟೆಸ್ಟಿಂದ ಹೈಕಮಾಂಡ್ ಏನೂ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ ಸರ್? ನಾವು ಸ್ವಂತವಾಗಿ ಇಲ್ಲಿ ಜನರು, ಚಾಮರಾಜಪೇಟೆ ಜನರು ಅವ್ರ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀವಿ ನಾವು. ಅದರಿಂದಾಗಿ ನಾವು ಈ ಪ್ರೊಟೆಸ್ಟ್ಗಳು ಮಾಡ್ತಾಯಿದ್ವಿ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾದರೆ ನಮಗೆ ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ಮಾಡ್ತಾ ಇರೋದು ಹೊರತು ಬೇರೆ ರೀತಿ ಯಾವುದೇ ರೀತಿ ಇದರಿಂದ ಇಲ್ಲ ಸರ್. ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ ಅವರ ಒಳ್ಳೆತನಕ್ಕೆ ಈಗಿನ ಕಾಲದ ರಾಜಕೀಯದಲ್ಲಿ ಸ್ಥಾನ ಸಿಗಲ್ಲ ಅಂದ್ಕೊಳ್ಳಿ, ಅವ್ರಿಗೆ ಅಧಿಕಾರ ಸಿಗದೆ ಹೋದರೆ ತಾವೆಲ್ಲರೂ ಕೂಡ ಜನತೆ ಕೈ ಬಿಡ್ತೀರಾ, ಅವ್ರನ್ನ ಕೈ ಹಿಡಿತೀರಾ? ನಾವು ಕೈ ಬಿಡೋದಂತೂ ಇಲ್ಲ ಸರ್. ನಾವು ಜಮೀರಣ್ಣ ಅವರು ರಾಜಕೀಯದಲ್ಲಿ ಯಾವಾಗ ಎಷ್ಟು ಇರ್ತಾರೆ ಅಷ್ಟು ದಿನಗಳು ಕೂಡ ನಾವೆಲ್ಲ ಅವ್ರ ಜೊತೆಲಿ ಇರೋಕ್ಕೆ ಇಷ್ಟಪಡ್ತೀವಿ. ಇಲ್ಲ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಸ್ನೇಹಿತರಾದಂಥ ಝೇವಿಯರ್ ಅವರು, ಇವರು ಕ್ರಿಶ್ಚಿಯನ್ ಕಮಿಟಿ ಏನಿದೆ ಕರ್ನಾಟಕ ಸ್ಟೇಟ್, ಅದಕ್ಕೆ ಡೈರೆಕ್ಟ್ರಾಗಿ ನಮ್ಮ ಸಾಹೇಬರು ಜಮೀರಣ್ಣ ಅವರು ಅವ್ರನ್ನ ನೇಮಕ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಸರ್. ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ನಮ್ಮ ಸಾಹೇಬ್ರಿಗೋಸ್ಕರ ಅಲ್ವಾ. ಅಷ್ಟು ಪ್ರೀತಿ ವಿಶ್ವಾಸ ನಮಗೆ. ಅಧಿಕಾರಕ್ಕಿಂತ ಅವರು ಬೇಕಾಗಿರುತ್ತೆ ನಮಗೆ. ಅವರಿದ್ದರೆ ನಮ್ಮ ಚಾಮರಾಜಪೇಟೆ ಪೀಸ್ಫುಲ್ ಆಗಿರುತ್ತೆ. ಅವ್ರು ಬಂದಾಗಿಂದ ಕೂಡ ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ರೀತಿ ಯಾವುದೇ ರೀತಿಯಂಥ ಕೋಮು ಗಲಭೆಗಳಿಲ್ಲ. ಎಲ್ಲ ಅಣ್ಣ ತಮ್ಮಂದ್ರ ಥರ ಬಾಳ್ತಾಯಿದ್ವಿ. ಅಂಥ ನಾಯಕರು ನಮಗೆ ಬೇಕು. ಅಂಥ ನಾಯಕರು ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಬೇಕು. ಅವರಿಗೆ ಹೈಕಮಾಂಡ್ ಆದಷ್ಟು ಬೇಗ ಡಿಸಿಎಂ ಅನೌನ್ಸ್ ಮಾಡಬೇಕಂತ ಮನವಿ ಮಾಡ್ಕೊಳ್ತೀವಿ. ಇಲ್ಲ ಹೇಳ್ಬಿಡಿ ನಿಮ್ಮದು ಸರ್. ನೀವೀಗ ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳಿ ಬಂತು. ಇಲ್ಲ ಹೇಳಿ ಸರ್. ಸತ್ಯ ಸಂಗತಿ, ಕೆಲವರಿಗೆ ಇನ್ಸ್ಪಿರೇಷನ್ ಆಗು ಹೋಗ್ಲಿ. ಅದು
ಇಲ್ಲಿ ಯಾವುದೋ ನಿಮ್ಮನ್ನ ವ್ಯಕ್ತಿಗತ ಹೊಗಳಬೇಕನ್ನೋ ಉದ್ದೇಶಕ್ಕಲ್ಲ. ಈಗ ಸಾಮಾನ್ಯವಾಗಿ ಒಳ್ಳೆ ಅಧಿಕಾರ ಸಿಕ್ಕಿದ್ರಾಗ ಅನುಭವಿಸ್ಬೇಕಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಅದು ತಮ್ಮಂಥವ್ರು ಒಳ್ಳೆ ಬಡ ಕುಟುಂಬದಿಂದ ಈ ರಾಯಪುರಂ ವಾರ್ಡ್ ಅಂತ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ರಾಯಪುರಂ ವಾರ್ಡ್ ಅಂತ ಒಂದು ರೀತಿ ಬಹಳ ಕಷ್ಟದಿಂದ ಬಂದಿರತಕ್ಕಂಥದ್ದು. ಅದನ್ನು ನೀವು ಬೇರೆ ಪಕ್ಷದಲ್ಲಿದ್ದಾಗಲೂ ಕೂಡ ನೋಡಿ ಈಗಲೂ ನೀವು ಮಾಡ್ತಾ ಸೇವೆಯನ್ನು ಗುರುತಿಸ್ಕೊಟ್ಟಿದ್ದಾರೆ. ಯಾಕೆ ಸರ್ ನೀವು ರಾಜೀನಾಮೆ ಕೊಟ್ಟರೆ? ಸರ್, ಒಂದು ನನಗೆ 2001ರಿಂದ ಏನು 2025 ಇದೆಯಲ್ಲ, ಅಲ್ಲಿ ತನಕ ನನ್ನ ಗುರುತಿಸಿ ಕೊಟ್ಟಿದ್ದು ಪುಣ್ಯಾತ್ಮ ಯಾರು ಅಂದರೆ BZ ಜಮೀರ್ ಅಹಮದ್ ಖಾನ್. ನಾನು ನಿರೀಕ್ಷೆ ಮಾಡೋಕ್ಕೆ ಮುಂಚೆನೇ ಅವರು ನನಗೆ ಮಿಷನ್ ಬೋರ್ಡು ಡೈರೆಕ್ಟರ್ ಮಾಡಿದ್ದಾರೆ. ಆಗ ನಿರೀಕ್ಷೆ ಇಲ್ಲದೆ ನನಗೆ ಅವರು ಬೋರ್ಡ್ ಡೈರೆಕ್ಟರ್ ಮಾಡಿದ್ದಾರೆ. ಈಗ ನಮ್ಮ ನಾಯಕ ರಾಜೀನಾಮೆ ಕೊಡದೆ ಸಚಿವ ಸಂಪುಟದಲ್ಲಿ ವಂಚಿತರಾಗಿ, ಯಾಕೆ ಸಚಿವ ಸಂಪುಟದಲ್ಲಿ ಇರಬೇಕಾಯ್ತು ಅವರು, ಯಾಕಂದರೆ ಅವ್ರ ಕೊಡುಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಇದೆ. ಅದು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಿ ಸಚಿವ ಸಂಪುಟದಲ್ಲಿ ಅವರು ಸ್ಥಾನಮಾನ ಕೊಟ್ಟಿದ್ದರೆ ನಾವೆಲ್ಲರೂ ಖುಷಿ ಪಡ್ತೀವಿ. ಯಾಕಂದರೆ ನಾನು ಯಾವತ್ತು ಹೇಳ್ತೀನಿ, ನಮ್ಮ ನಾಯಕ ನಮ್ಮ ಗರ್ವ ಅಂತ ಹೇಳ್ತೀನಿ. ಅದು ಕುತ್ಕೊಂಡು ಯೋಚನೆ ಮಾಡಿದಾಗ ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಮನಸ್ಸು ಒಪ್ಪಲಿಲ್ಲ. ಯಾಕೆಂದರೆ ಕಾದು ನೋಡಿ ಕೊಡೋದು ಅದೆಲ್ಲ ಕಾಮನ್ನೇ. ನಾನು ಹೇಳೋದು ಅಂದರೆ ಅವರು ಕೊಟ್ಟಾಗ ನನಗೆ ಕೊಟ್ಟಿದ್ದಾರೆ, ನಂದು ಏನೋ ಒಂದು ಅಳಿಲು ಸೇವೆ ಇರಬೇಕಲ್ವ, ನನ್ನ ಪ್ರೀತಿ, ನನ್ನ ವಿಶ್ವಾಸ, ನನ್ನ ನಂಬಿಕೆ ಅವ್ರ ಮೇಲೆ ಇರಬೇಕಲ್ವ ಅನ್ನೋ ತೀರ್ಮಾನ ಮಾಡಿ ಸರ್ ನಾನು ಯಾರಿಗೂ ನಾನು ಚರ್ಚೆ ಮಾಡಿದೆ. ಚರ್ಚೆ ಮಾಡಿ ಸಹಜವಾಗಿ ಹೇಳ್ತಾರೆ, ಏನೋ ಯೋಚನೆ ಮಾಡಿ ತಡ ಮಾಡಿ ದುಡುಕ್ಬೇಡಿ ಸಹಜವಾಗಿ ಹೇಳ್ತಾರೆ. ಅದು ನಾನು ಯೋಚನೆ ಮಾಡಿದೆ, ನನ್ನ ಮನಸ್ಸಿನ ಮಾತು ಕೇಳಿ ಯಾಕಂದರೆ ನಾನು ಕೊಟ್ಟಿರೋದು ಅವರನ್ನೇ. ಅವ್ರು ಕೊಟ್ಟಿರೋದಕ್ಕೇ ಇವತ್ತು ನಾವೇನಿದೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಫಲಾನುಭವಿಗಳು ತಗೊಂಡಿರೋದಂದರೆ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ನಮ್ಮ ರಾಯಪುರಂ ವಾರ್ಡಲ್ಲಿ. ಅದೊಂದು ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು 3 ದಿನ ಕ್ಯಾಂಪ್ ಮಾಡದೇ ಇದ್ದರೆ, ನಮ್ಮ ರವಿ ಸರ್ ನಮ್ಮದಲ್ಲಿ ಇದ್ದೇ ಇದ್ದರೆ ಆ ಒಂದು ದಾಖಲೆ ಮಟ್ಟಕ್ಕೆ ನಾವು ಹೋಗ್ತಾ ಇರಲಿಲ್ಲ. ನಮ್ಮ ಭಾಸ್ಕರಣ್ಣ ಹೇಳಿದ್ರು, ನಮ್ಮ KMDCಯಲ್ಲಿ ಕಿಶನ್ ಸಂಬಳ ಸಿಗ್ತಾ ಇದೆ 400, ಆದರೆ ಈ ಸಲ 12,000 ಅಪ್ಲಿಕೇಶನ್ ಬಂದಿದೆ ಸರ್. 2020 12,000 ಅಪ್ಲಿಕೇಶನ್ ಇದೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ಸಚಿವ ಸಂಪುಟ ಸ್ಥಾನ ಇಲ್ಲ ಅಂದಮೇಲೆ ಅದನ್ನು ಇಟ್ಕೊಂಡು ನಾನೇನು ಮಾಡಲಿ ಸರ್? ನನ್ನ ನಾಯಕನಿಗೆ ಇರೋದು ನನಗೂ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮನಸ್ಫೂರ್ತಿಯಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಸರ್. ಬೇರೆ ಇಲ್ಲಿ ಯಾವುದು ಏನೂ ಇಲ್ಲ ಸರ್, ಅಷ್ಟೇ. ಸರ್, ಮುಂದೆ ದಿನ ಮತ್ತೆ ಅದು ಅಧಿಕಾರ ಸಿಗದೆ ಹೋದರೆ ನಿಮ್ಗೆ ನೋವಾಗಲ್ವ? ಸರ್, ಖಂಡಿತ ನೋವಾಗಲ್ಲ. ನಂಗೆ ಇಷ್ಟೇ ರವಿ ಸರ್ ಹೇಳಿದ್ರಲ್ಲ, ಎಲ್ಲಿ ತನಕ ನಮ್ಮ ಜಮೀರ್ ಸರ್ ಇರ್ತಾರೋ ಅಲ್ಲಿ ತನಕ ನಾವು ರಾಜಕೀಯದಲ್ಲಿ ಇರ್ತೀವಿ. ಯಾಕೆ ಅಂತಂದರೆ ಅವ್ರ ಜೊತೆಲಿದ್ದಾಗ ನಾನು ಹೇಳ್ತೇನೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ಇರೋನು ಕೊಟ್ಟು ಮಾಡ್ಕೊತಾನೆ, ದುಡ್ಡು ಇರೋನು ಕೊಟ್ಟು ಮಾಡ್ಕೊತಾನೆ, ಇನ್ಫ್ಲುಯೆನ್ಸ್ ಇರೋನು ಫೋನ್ ಮಾಡಿ ಮಾಡ್ಕೊತಾನೆ, ಏನೂ ಇಲ್ದಾರ ನಾವು ಹುಡುಕಿ ಮಾಡ್ತಾರಲ್ಲ, ಅದು ನಮ್ಮ ಜಮೀರ್ ಸರ್. ಅವರಿಂದ ನಾವು ಕಲ್ತಿರೋ